ಆತ್ಮೀಯರೇ, ಎಥಿಕ್ಸ್ನ ಕೇಸ್ ಸ್ಟಡಿ ಕ್ಲಾಸ್ಗೆ ತಮಗೆಲ್ಲ ಸ್ವಾಗತ. ಕೇಸ್ ಸ್ಟಡೀಸು ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ನಿಮ್ಮ ಸ್ವಂತ ಬುದ್ಧಿ, ವಿವೇಚನೆ, ನೈತಿಕತೆ, ಚಿಂತನೆ, ಧೋರಣೆಗಳು, ತತ್ವಗಳು, ವಿಚಾರಗಳು, ವೈಚಾರಿಕತೆಗಳು ಮತ್ತು ತರ್ಕಗಳನ್ನು ಸಮತೋಲನವಾಗಿ, ಸಮನ್ವಯವಾಗಿ, ಸಂದರ್ಭೋಚಿತವಾಗಿ ತಂದಾಗ ಇದು ಒಂದು ರೀತಿಯಲ್ಲಿ ಘಮಿಸುವ ಹೂವಾಗಿ ಪರಿವರ್ತನೆ ಆಗುತ್ತೆ. ಆದರೆ ಜನರಲ್ ಆಗಿ ಬರೆದ್ರೆ ಯಾವ ಕಾರಣಕ್ಕೂ ಮಾರ್ಕ್ಸ್ ಬರಲ್ಲ. ಓಕೆ, ಇಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿಯವರು ಕೇಸ್ ಸ್ಟಡಿಗೆ ಉತ್ತರವನ್ನು ಬರೆದಿದ್ದಾರೆ. ಫಸ್ಟ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಏನಕ್ಕೆ ಅಂತಂದರೆ ಟ್ರೈ ಮಾಡಿದ್ದಾರೆ. ಭಾಳಷ್ಟು ಜನ ಟ್ರೈಯೇ ಮಾಡಲ್ಲ, ಅವರು ಬಹಳ ದೊಡ್ಡವರು ಅನಿಸುತ್ತೆ. ಟ್ರೈ ಮಾಡೋದ್ರ ಬಗ್ಗೆ ನನಗೆ ವಿಶೇಷವಾದ ಮಮಕಾರ, ಪ್ರೀತಿ, ಅಭಿಮಾನ ಮತ್ತು ಉತ್ಸಾಹ. ಅವ್ರ ಬಗ್ಗೆ ಕೆಲವೊಂದು ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀನಿ. ಬರೆದಿದ್ದಾರೆ. ಈ ಪ್ರಪಂಚದಲ್ಲಿ ಟ್ರೈ ಮಾಡಿ ಸೋತವ್ರು ಯಾರಲ್ಲ, ಆದರೆ ಟ್ರೈ ಮಾಡದೆ ಸೋತವರು ತುಂಬ ಜನ ಇದ್ದಾರೆ. ಸೊ ಎಲ್ರಿಗೂ ಟ್ರೈ ಮಾಡಿ ಅಂತಕ್ಕಂತಹ ಒಂದು ಸವಿನಯ ಪ್ರಾರ್ಥನೆಯನ್ನು ತಮ್ಮ ಹತ್ರ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಕೇಸ್ ಸ್ಟಡೀಸ್ನ ಸಾಲ್ವ್ ಮಾಡೋಣ. ಸೊ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ತಾವು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಅಗೇನ್. ಓಕೆ, ಇಲ್ಲಿ ಬನ್ನಿ. ಕೇಸ್ ಸ್ಟಡೀಸ್ ಇದು ಭಾಳ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಔಷಧೀಯ ಅಭಿವೃದ್ಧಿಯಲ್ಲಿ ನೈತಿಕ ಸಂಕಷ್ಟ. ಔಷಧೀಯ ಅಭಿವೃದ್ಧಿಯಲ್ಲಿ ನೈತಿಕ ಸಂಕಷ್ಟ. ಸೊ ನಾನು ಫಸ್ಟಿಗೆ ರೂಲ್ಸ್ ಹೇಳ್ಬಿಟ್ಟಿದ್ದೀನಿ. ನೈತಿಕ ಸಂಕಷ್ಟ ಮತ್ತು ಸಂದಿಗ್ಧತೆಗಳನ್ನೇ ಇದು ಕೇಸ್ ಸ್ಟಡೀಸಿಗೆ ಕೇಳ್ತಾರೆ. ಎಲ್ಲ ಚೆನ್ನಾಗಿದ್ರೆ ಅದನ್ನ ಯಾಕೆ ಕೇಳ್ತಾ ಇದ್ದಿಲ್ಲ. ಏನೋ ಒಂದು ಪ್ರಾಬ್ಲಮ್ ಇದೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಓಕೆನಾ? ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂತಹದ್ದನ್ನು ನೀವು ಹೇಳಬೇಕು. ನೀವು ಇಲ್ಲಿ ಪ್ರಾಕ್ಟಿಕಲಾಗಿ ಮಾತಾಡಬಾರ್ದು, ತುಂಬ ಥಿಯರಿಟಿಕಲಾಗಿ ಮಾತಾಡಬೇಕು. ಓಕೆ, ಥಿಯರಿಟಿಕಲ್ ಅಂತಂದರೆ ಬುಕ್ಕಿಶ್ ಆನ್ಸರ್ಸ್ ಇರುತ್ತೆ, ಇಲ್ಲಿ ಪ್ರಾಕ್ಟಿಕಲ್ ಆನ್ಸರ್ಸ್ ಇರಲ್ಲ. ಇಲ್ಲಿ ಆ್ಯಕ್ಚುಲಿ ಇದು ದುರಂತ ಅಂದರೆ ದುರಂತ ಇದೆ. ಏನಕ್ಕೆ ಅಂತಂದರೆ ನೈತಿಕತೆಯಲ್ಲಿ ಅಂದರೆ ಎಥಿಕ್ಸ್ ಪೇಪರಲ್ಲಿ ಔಟ್ ಆಫ್ 250ಗೆ 200 ತೆಗೆದವರು ನೆಕ್ಸ್ಟ್ ಅವರು ಆಡಳಿತದಲ್ಲಿ ಅಷ್ಟೇ ನೈತಿಕತೆ ಇರ್ತಾರಂತ ನನಗೆ ಗ್ಯಾರಂಟಿ ಇಲ್ಲ. ಸೊ ಆದರೂ ಒಂದು ಈ ಪೇಪರ್ ಇಟ್ಟಿದ್ದಾರೆ. ನಾವು ಇಲ್ಲಿ ನೈತಿಕವಾಗಿಯೇ ಉತ್ತರ ಬರೀಬೇಕು ಹೊರತು ಪ್ರಾಕ್ಟಿಕಲಾಗಿ ಉತ್ತರ ಬರೆಯೋಂಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಗಮನ ಇರಲಿ. ಬನ್ನಿ. ಒಂದು ಪ್ರಮುಖ ಔಷಧೀಯ ಕಂಪನಿಯ ಸಂಶೋಧನಾ ಮತ್ತು ಅಭಿವೃದ್ಧಿ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುತ್ತಿರುವ ವಿಜ್ಞಾನಿಗಳಲ್ಲಿ ಒಬ್ಬರು ಕಂಪನಿಯ ಅತ್ಯುತ್ತಮ ಮಾರಾಟದ ಪಶುವೈದ್ಯಕೀಯ ಔಷಧಿ ಬಿ ಪ್ರಸ್ತುತ ಗುಣಪಡಿಸಲಾಗದ ಯಕೃತ್ತಿನ ಕಾಯಿಲೆಗೆ ಪರಿಹಾರವಾಗಬಹುದು ಎಂದು ಕಂಡುಹಿಡಿದಿದ್ದಾರೆ. ಈ ರೋಗವು ಬುಡಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆದರೆ ಈ ಔಷಧಿಯನ್ನು ಮಾನವರಿಗೆ ಸೂಕ್ತವಾದ ರೂಪದಲ್ಲಿ ಅಭಿವೃದ್ಧಿಪಡಿಸಲು ಸಾಕಷ್ಟು ಸಂಶೋಧನೆ ಮತ್ತು ಅಭಿವೃದ್ಧಿ ಅಗತ್ಯವಿದೆ. ಸಾಕಷ್ಟು ಸಂಶೋಧನೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸುಮಾರು 50 ಕೋಟಿ, ನೋಟ್ ಡೌನ್ ಮಾಡ್ಕೊಳ್ಳಿ, 50 ಕೋಟಿ ರೂಪಾಯಿಗಳಷ್ಟು ಭಾರೀ ವೆಚ್ಚವಾಗಲಿದೆ. ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಈ ರೋಗವು ಬಡತನದಿಂದ ಬಳಲುತ್ತಿರುವ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುವುದರಿಂದ ಮತ್ತು ಬೇರೆ ಮಾರುಕಟ್ಟೆಯಿಲ್ಲದ ಕಾರಣ ಕಂಪನಿ ಈ ವೆಚ್ಚವನ್ನು ಭರಿಸುವ ಸಾಧ್ಯತೆ ಕಡಿಮೆ. ನಮಗೆ ಈಗ ಕಂಪನಿಗೆ ಆರ್ಥಿಕ ಹೊಡೆತ 50 ಕೋಟಿ. 50 ಕೋಟಿ ಬೇಕಾಗುತ್ತೆ ಹೊಸ ಔಷಧಿಯನ್ನು ಅಭಿವೃದ್ಧಿಪಡಿಸೋಕ್ಕೆ. ಈ ಔಷಧಿ ಅಭಿವೃದ್ಧಿಪಡಿಸಿದ ಮೇಲೆ ಇದನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ. ಓಕೆ, ಸೊ ಹೀಗೆ ಫಾರ್ ಎಕ್ಸಾಂಪಲ್ಲು ಪ್ರಸ್ತುತ ಸರ್ಕಾರ ಕೆಲವು ವರ್ಷಗಳಿಂದ ಆರ್ಟಲ್ಲಿರ್ತಕ್ಕಂಥ ಸ್ಟೆಂಟ್ಗಳ ರೇಟನ್ನು ತುಂಬ ಕಡಿಮೆ ಮಾಡ್ತು. ಸೊ ಇದಿಲ್ಲ ಅಂತಂದರೆ ಸುಮಾರು 3 ರಿಂದ 4 ಲಕ್ಷ ಖರ್ಚಾಗುತ್ತೆ. ಅದನ್ನು ಇದು ಕೊಳ್ಳೋ ಸಾಮರ್ಥ್ಯ ಇರಲ್ಲ. ಈಗ ಅಭಿವೃದ್ಧಿಯನ್ನು ಪಡಿಸಿದರೆ ಕೊಳ್ಳಿಲ್ಲ ಅಂತಂದರೆ ಹಣ ವೇಸ್ಟ್ ಆಗುತ್ತೆ. ಓಕೆ, ಸರಿ, ಇಲ್ಲಿ ಯಾರೂ ಕೊಳ್ಳೋರಿಲ್ಲ ಅಂತೇಳಿ ಅಭಿವೃದ್ಧಿ ಪಡಿಸಿಲ್ಲ ಅಂತಂದರೆ ಅವ್ರಿಗೇನಾಗುತ್ತೆ? ಅದು ಮಾನವೀಯತೆ ಅಲ್ಲ ಮತ್ತು ಕಂಪನಿ ಉದ್ಧಾರ ಆಗಲ್ಲ. ಇವೆರಡರ ನಡುವೆ ಸಂಕಷ್ಟ ಇದೆ. ನೀವು ಆ ಕಂಪನಿಯ CEO ಆಗಿದ್ದರೆ ನಿಮಗಿರುವ ಆಯ್ಕೆಗಳನ್ನು ಗುರುತಿಸಿ. ಓಕೆ, ಏನೇನು ಆಯ್ಕೆ ಇದ್ದಾವೆ? ನಿಮ್ಮ ಪ್ರತಿಯೊಂದು ಆಯ್ಕೆಯು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಮೌಲ್ಯಮಾಪನ ಮಾಡಿ. ಸೊ ಎ ಮತ್ತು ಬಿ ಕ್ವಶನ್ನ ಮರ್ಜ್ ಮಾಡಿ. ಎ ಆ್ಯಂಡ್ ಬಿ ಕ್ವಶನ್ನ ಮರ್ಜ್ ಮಾಡಿ. ಎ ಕ್ವಶನ್ ಸಪ್ರೇಟಾಗಿ ಬರೆದು ಬಿ ಕ್ವಶನ್ ಸಪ್ರೇಟಾಗಿ ಮಾಡೋಕ್ಕೆ ಹೋದರೆ ನಿಮಗೆ ಪದಗಳು ವ್ಯರ್ಥವಾಗಿ ಬಳಕೆ ಆಗ್ತವೆ. ಸೊ ಅದಕ್ಕೆ ಎ ಮತ್ತು ಬಿ ಕ್ವಶನ್ನ ಮರ್ಜ್ ಮಾಡಿ. ಅಗೇನ್ ಇಲ್ಲಿ ನನಗೆ ಸಂತೋಷ ಆಗಿದ್ದೇನಪ್ಪ ಅಂತಂದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಯವರು ಯಾವುದೇ ಕಾರಣಕ್ಕೂ ಪಾಲುದಾರರಂತ ಬರೋದಿಲ್ಲ. ಏನಕ್ಕೆ ಅಂತಂದರೆ ಅವ್ರಿಗೆ ಈಗ ಗೊತ್ತಾಯಿತು. ಸೊ ಡಿಮ್ಯಾಂಡ್ ಏನಿದೆ ಅಷ್ಟನ್ನು ಮಾತ್ರ ಬರ್ಕೊಂಡು ಹೋಗಬೇಕು. ಹೀಗೆ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಗೈಡೆನ್ಸ್ ಇದ್ದರೆ ಹೇಗೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೆ ಇದು ನನಗೆ ಅವರಿಗೆ ಕನಿಷ್ಠ 40 ರಿಂದ 50 ಸೆಕೆಂಡನ್ನು ಅವ್ರಿಗೆ ಉಳಿಸಿಬಿಟ್ಟೆ ನಾನೀಗ. ಈ 40-50 ಸೆಕೆಂಡ್ ಉಳ್ಕೊಂತ ಹೋದಂಗೆಲ್ಲ ಏನಾಗುತ್ತೆ ಅಂತಂದರೆ ಮುಂದೊಂದು ದಿವಸ ಅದು ತುಂಬ ಅಂದರೆ ಇಡೀ ಒಂದು ಕ್ವಶನ್ಗೆ ಪ್ರತಿ ಒಂದು ಪೇಪರ್ಗೆ 10 ಮಾರ್ಕ್ಸ್ ಜಾಸ್ತಿ ಬಂದರೆ ಮುಗಿದೋಯ್ತು. ದಟ್ ಈಸ್ ಎನಫ್. ನೀವು ಆಗುವುದು ಬಿಡೋದು ಅಲ್ಲೇ ಆಗ್ಬಿಡುತ್ತೆ. ಇಂತಹ ಪ್ರಕರಣದಲ್ಲಿ ಔಷಧಿ ತಯಾರಿಸುವ ಕಂಪನಿ CEO ಆಗಿ ನಾನು ಅತ್ಯುತ್ತಮ ಔಷಧಿ ತಯಾರಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವುದಿಲ್ಲ. ಇದಕ್ಕಾಗಿ ಹಲವು ದಾರಿಗಳನ್ನು ಹುಡುಕುತ್ತೇನೆ. ಆದರೂ ನಮ್ಮ ಮುಂದೆ ಇರುವ ಆಯ್ಕೆಗಳನ್ನು ನೋಡೋಣ. ನೋಡಿ, ಇವರು ಸ್ಟ್ಯಾಂಡ್ ವೆರಿ ಕ್ಲಿಯರ್ ಇದೆ. ನಮ್ಮ ವಿದ್ಯಾರ್ಥಿಯವರ ಸ್ಟ್ಯಾಂಡ್ ಹೇಳಿದ್ರೆ ಎಸ್ ಐ ವಿಲ್ ಗೋ ವಿತ್
ಡೆವಲಪಿಂಗ್ ಎ ನ್ಯೂ ಮೆಡಿಸನ್. ಇಲ್ಲಿ ಇದ್ರ ಜೊತೆಗೆ ಏನು ಬರಿಬೇಕು ಅಂತಂದರೆ ನೋಡಿ, ನೀವು ಎಥಿಕ್ಸ್ ಬರಿಬೇಕಾದ್ರಿಗಿನ ಅಗೇನ್ ನಾನು ಹೇಳಿದ್ದೀನಿ ಎಥಿಕ್ಸ್ ವರ್ಡನ್ನು ಬಳಸಬೇಕು. ಸೊ ಔಷಧಿಯನ್ನು ಡೆವಲಪ್ ಮಾಡೋದ್ರ ಮೂಲಕ ನಾನೇನು ಮಾಡ್ತೀನಿ ಅಂದರೆ ನನ್ನ ಕಂಪನಿಯ ಲಾಭವನ್ನು ಹೆಚ್ಚು ಮಾಡ್ತೀನಿ, ಜೊತೆಗೆ ಮನುಷ್ಯರ ರೋಗಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿದಂತಹ ಆತ್ಮತೃಪ್ತಿಯನ್ನು ಬರಬೇಕು. ಆತ್ಮತೃಪ್ತಿ ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಸಾಕಾರಗೊಳಿಸಿದಂತೆ ಅಂತ ವರ್ಡ್ ಬರೀಬೇಕು. ಈ ವರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಈ ವರ್ಡು ಇಂಟ್ರೊಡಕ್ಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಏನಕ್ಕೆ ಅಂತಂದರೆ ನೀವು ಎಥಿಕ್ಸ್ ಬರೀಬೇಕಾದ್ರೆ ಎಥಿಕಲ್ ರೀತಿಯಲ್ಲಿ ಆನ್ಸರ್ಸ್ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವ. ನೆಕ್ಸ್ಟ್, ಇಟ್ ಈಸ್ ಎ ಪಾರ್ಟ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ನಾನು ಪದೇ ಹೇಳಿದ್ದೀನಿ, ಇಟ್ ಈಸ್ ಎ ಪಾರ್ಟ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಪೀಪಲ್, ಪ್ಲಾನೆಟ್, ಪ್ರಾಫಿಟ್. ನನಗೆ ಪೀಪಲ್ ಬೇಕು, ಪ್ರಾಫಿಟ್ ಬೇಡ ಅಂದ್ರೆ ಆಗಲ್ಲ. ಪ್ರಾಫಿಟ್ ಬೇಕು, ಪೀಪಲ್ ಬೇಡ ಅಂದ್ರೆ ಆಗಲ್ಲ. ಇವೆರಡೂ ಬೇಕು, ಪ್ಲಾನೆಟ್ ಹಾಳಾಗೋಗ್ಲಿ ಅಂತಂದ್ರೆ ಆಗಲ್ಲ. ಸೊ ಈ ಡಯಾಗ್ರಾಮ್ ಹಾಕಬೇಕ್ರಿ, ಹಾಕಿದಾಗ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಎ ಪಾರ್ಟ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್. ಸೊ ಪೀಪಲ್, ಪ್ಲಾನೆಟ್, ಪ್ರಾಫಿಟ್ ಈ ಮೂರುಗಳ ನಡುವೆ ಸಮನ್ವಯತೆ ಮತ್ತು ಸಹಕಾರ ಮತ್ತು ಒಂದು ಸರಿಯಾದ ಒಂದು ಸಂಪರ್ಕ ಮಾಧ್ಯಮಗಳು, ಸಂವಹನಗಳಿದ್ದಾಗ ಮಾತ್ರ ನೀವು ಕಾರ್ಪೊರೇಟ್ ಗವರ್ನೆನ್ಸನ್ನು ಅನುಷ್ಠಾನಕ್ಕೆ ತರಲು ಸಾಧ್ಯ. ಸೊ ಇಲ್ಲಿರ್ತಕ್ಕಂಥದ್ದು ಇವರು ಸ್ಟ್ಯಾಂಡ್ ಹೇಳಿದ್ದಾರೆ, ಆದರೆ ಕೀವರ್ಡ್ಸನ್ನು ಹಾಕಬೇಕಿತ್ತು, ಹಾಕಿಲ್ಲ. ಓಕೆ, ಆಯ್ಕೆ 1 ಏನಿದೆ ನಮ್ಮ ವಿದ್ಯಾರ್ಥಿಯದು ನೋಡೋಣ. ಔಷಧಿ ಉತ್ಪಾದನೆ ಯೋಜನೆ ಕೈ ಬಿಡುವುದು. ಪರವಾಗಿರ್ತಕ್ಕಂಥ ಅಂಶ, ನನ್ನ ಕಂಪನಿಯ ಆರ್ಥಿಕ ನಷ್ಟದಿಂದ ತಪ್ಪಿಸಿಕೊಳ್ಳುತ್ತದೆ. ವಿರೋಧವಾದ ಅಂಶ, ಲಾಭ ಒಂದೇ ಮೂಲ ಉದ್ದೇಶವಲ್ಲ. ಕರೆಕ್ಟ್. ಕಂಪನಿಯು ದೀರ್ಘಕಾಲದ ಸ್ಥಿರತೆ ಕಳೆದುಕೊಳ್ಳುತ್ತದೆ. ಕರೆಕ್ಟ್. ನೈತಿಕ ಮೌಲ್ಯಗಳ ಕಡೆಗಣನೆ. ಅದು ಯಾವ ನೈತಿಕ ಮೌಲ್ಯಗಳಂತ ಮೆನ್ಷನ್ ಮಾಡಬೇಕು. ಯಾವ ನೈತಿಕ ಮೌಲ್ಯಗಳನ್ನು ನಾವು ಅಂತ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟು ಆಯ್ಕೆ 2, ಔಷಧಿಯನ್ನು ಕಂಪನಿಯ ಮೂಲಕವೇ ತಯಾರಿಸುವುದು. ಸಂಸ್ಥೆಯ ಮೌಲ್ಯವನ್ನು ಹೆಚ್ಚಿಸುತ್ತದೆ. ದೀರ್ಘಕಾಲದಲ್ಲಿ ಜಾಸ್ತಿ ಲಾಭ ಬರುತ್ತೆ. ತದನಂತರದಲ್ಲಿ ಸಮಸ್ಯೆಗೆ ನಾವು ಸವಾಲಿಗೆ ಪರಿಹಾರವನ್ನು ಕಂಡುಹಿಡಿಬೇಕು ಹೊರತು ಔಷಧಿಯನ್ನು ಸ್ಥಗಿತ ಮಾಡಬಾರ್ದು. ಓಕೆ, ಇಲ್ಲೇನಾಗುತ್ತೆ, ಸಂಸ್ಥೆಯು ಆರ್ಥಿಕವಾಗಿ ದಿವಾಳಿಯಾಗಬಹುದು. ದಿವಾಳಿ ಅನ್ನೋದಕ್ಕಿಂತ ಸಂಕಷ್ಟಕ್ಕೆ ಒಳಗಾಗಬಹುದು ಅಂತ ಬರೀಬೇಕು. ಸಂಕಷ್ಟ ಬೇರೆ, ದಿವಾಳಿ ಬೇರೆ. ಸಂಕಷ್ಟಕ್ಕೆ ಒಳಗಾಗಬಹುದು ಅಂತ ಮೆನ್ಷನ್ ಮಾಡಿ. ದೀರ್ಘಾವಧಿಯ ಸ್ಥಿರತೆಯನ್ನು ಕಾಪಾಡುತ್ತೆ. ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತನ ಹಿತ ಕಡೆಗಣನೆ. ಎಸ್, ಇದು ಕರೆಕ್ಟು. ಓಕೆ, ನೆಕ್ಸ್ಟು ಆಯ್ಕೆ 3. ಸರ್ಕಾರ, ಗೇಟ್ಸ್ ಫೌಂಡೇಶನ್, ಯುನಿಸೆಫ್, WHO ಮೊದಲಾದ ಸಂಸ್ಥೆಗಳನ್ನು ಸಂಪರ್ಕಿಸುವುದು. ಎಸ್. ಸೊ ಇದು ಕ್ರಿಯೇಟಿವಿಟಿ, ಇದು ಸದಭಿರುಚಿ, ಇದು ಗುಡ್ ಅಂತ ಹಾಕ್ತೀನಿ ನಾನು. ಏನಕ್ಕೆ ಅಂತಂದರೆ ದಿಸ್ ಆಪ್ಷನ್ ಈಸ್ ನಾಟ್ ಓನ್ಲಿ ಪ್ರಾಕ್ಟಿಕಲ್, ಇಟ್ ಈಸ್ ಎಥಿಕಲ್ ಆಲ್ಸೋ. ಈ ಥರ ಬರೀಬೇಕು ನೀವು ಯಾವಾಗಲೂ. ಓಕೆನಾ? ಸಪೋಸ್ ಆಯ್ಕೆ 3ರಲ್ಲಿ ಇಲ್ಲ, ನಾನು ಔಷಧಿಯನ್ನು ತಯಾರಿ ಮಾಡ್ತೀನಿ, ನನಗೆ ಜನರ ಸಂಕಷ್ಟಗಳ ಕುರಿತು ಕಿಂಚತ್ತು ಬೇಕಿಲ್ಲ, ನನಗೆ ನನ್ನ ಕಂಪನಿ ಆಯಿತು, ನಾನು ಔಷಧಿ ಉತ್ಪಾದನೆ ಮಾಡಿದ್ದೀನಿ, ಇಷ್ಟ ಇದ್ದನ್ನು ತಗೊಳ್ಳಿ, ಇಷ್ಟ ಇಲ್ದನ್ನು ಹೋಗ್ತಾ ಇರಿ ಮುಂದಕ್ಕಂತ ಅಂದರೆ ಇಟ್ ವಿಲ್ ನೆವರ್ ಆ್ಯಂಡ್ ಎವರ್ ಗೋಯಿಂಗ್ ಟು ವರ್ಕ್. ಓಕೆನಾ? ಸೊ ಇಂತಹ ಆಪ್ಷನ್ಗಳನ್ನು ನೀವೇನು ಮಾಡಬೇಕು, ಯೂಸ್ ಮಾಡಬೇಕು. ನೋಡಿ, ಗೇಟ್ಸ್ ಫೌಂಡೇಶನ್, ಯುನಿಸೆಫ್, ಇದರಿಂದ ಪರವಾಗಿರ್ತಕ್ಕಂಥ ಅಂಶಗಳನ್ನು, ಸಂಸ್ಥೆಯು ಆರ್ಥಿಕ ನಷ್ಟವಿಲ್ಲದ ಔಷಧ ತಯಾರಿಕೆ. ಈ ಗೇಟ್ಸ್ ಫೌಂಡೇಶನ್ನು, ಯುನಿಸೆಫ್, WHO ಹತ್ರ ಸಾವಿರಾರು ಕೋಟಿ ಹಣ ಕೊಳಿತಾ ಇದೆ. ಓಕೆ, ಸೊ ಆ ಹಣವನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಬುಡಕಟ್ಟು ಜನರ ಆರೋಗ್ಯ ಸುಧಾರಣೆ, ಸಂಸ್ಥೆಯ ಬ್ರಾಂಡ್ ಮೌಲ್ಯ ಹೆಚ್ಚು, ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದು. ವೆರಿ ಗುಡ್. ನೋಡಿ, ಸೂಪರ್. ಸಂಸ್ಥೆಯ ನೈತಿಕ ಮೌಲ್ಯಗಳನ್ನು ಅನುಸರಿಸುವುದಲ್ಲದೆ ಅಂತಿಮವಾಗಿ ಸಿಹಿಯಾಗಿ ನನ್ನ ಆತ್ಮತೃಪ್ತಿ. ವೆರಿ ಗುಡ್. ಆತ್ಮತೃಪ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಓಕೆ, ಸೊ ಇಲ್ಲಿ ನನಗೆ ಲಾಭ ಮತ್ತು ಸೇವೆಗಳ ನಡುವೆ ಸಮನ್ವಯತೆ ಬಂತು. ಲಾಭ ಮತ್ತು ಸೇವೆ ನೋಡಿ, ಎರಡು ಬೇರೆ ಬೇರೆ. ನನಗೆ ಬುಡಕಟ್ಟು ಜನರ ಸೇವೆ ಮಾಡಿದಂಗಾಯಿತು, ನೆಕ್ಸ್ಟು ನನಗೆ ಕಂಪನಿಗೆ ಲಾಭ ತೆಗೆದುಕೊಂಡಾಯಿತು. ಈ ಲಾಭ ಮತ್ತು ಸೇವೆಗಳ ನಡುವೆ ನನಗೆ ಸಮನ್ವಯತೆ ಬಂತು. ಇಲ್ಲಿ ಕಂಡು ಬರತಕ್ಕಂಥದ್ದು ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ನಾವು ಉತ್ತಮ ಗುರಿ ಮತ್ತು ಉತ್ತಮ ಮಾರ್ಗ ಇವೆರಡನ್ನೂ ಸಾಧಿಸಿದ್ವಿ. ಓಕೆನಾ? ಸೊ ಇಂತಹ ಅಂಶಗಳನ್ನು ನೀವು ಮೆನ್ಷನ್ ಮಾಡಬೇಕು. ಮೇಲಿನ 3 ಆಯ್ಕೆಗಳಲ್ಲಿ ಆಯ್ಕೆ 3 ಹೆಚ್ಚು ಉಪಯುಕ್ತವಾಗಿದೆ. ಇದರಲ್ಲಿ ಯಾವುದೇ ವಿರೋಧಾಂಶಗಳು ನನಗೆ ಕಂಡು ಬರುವುದಿಲ್ಲ. ವಿರೋಧಾಂಶಗಳಂದರೆ ಸವಾಲುಗಳು ಕಂಡು ಬರ್ತವೆ. ಏನಪ್ಪ ಸವಾಲು ಅಂತಂದರೆ, ನಾವು ಯುನಿಸೆಫ್, WHO ಅವ್ರನ್ನೆಲ್ಲ ಮನವೊಲಿಸಬೇಕು. ಮನವೊಲಿಸುವಿಕೆ ಇಂಪಾರ್ಟೆಂಟು. ಓಕೆ, ಸೊ ಇದರಿಂದ ದುರ್ಬಲ ವರ್ಗಗಳ ರಕ್ಷಣೆ ಅಂತಂದರೆ ಸರ್ವೋದಯ, ಅಂತ್ಯೋದಯ ಪರಿಕಲ್ಪನೆ
ಪರಿಕಲ್ಪನೆಗಳನ್ನು ನಾವು ಅನುಷ್ಠಾನಕ್ಕೆ ತಂದಾಗ. ಸರ್ಕಾರಗಳು ಮತ್ತು ಜಾಗತಿಕ ಸಂಸ್ಥೆಗಳಾದ WHO, UNICEF ಮೊದಲಾದವುಗಳ ಮೂಲ ಉದ್ದೇಶ ಜನಕಲ್ಯಾಣವೇ ಆಗಿರುವುದರಿಂದ ಇವುಗಳಿಗೆ ಲಾಭದ ಉದ್ದೇಶ ಇರುವುದಿಲ್ಲ. ಇಂತಹ ಸಂಸ್ಥೆಗಳ ಸಹಾಯದಿಂದ ಔಷಧಿ ತಯಾರಿಸಿ ಹಂಚಿಕೆ ಮಾಡುವುದರಿಂದ ಹೂವಿನೊಂದಿಗೆ ನಾರು ದೇವರ ಪಾದ ಸೇರಿತೆಂಬಂತೆ ಈ ಸಂಸ್ಥೆಗಳ ಸಹಾಯದಿಂದ ನನ್ನ ಕಂಪನಿಯು ಉತ್ತಮ ಜನಕಲ್ಯಾಣ ಕೆಲಸಗಳನ್ನು ಮಾಡುತ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಹೀಗೆ ಎಥಿಕ್ಸ್ ಆನ್ಸರ್ಸನ್ನು ಬರೆದಿದ್ದಾರೆ. ಸೊ ನೀವು ಸಹ ಇಂತಹ ಪ್ರಾಕ್ಟಿಕಲ್ ಆ್ಯಂಡ್ ಎಥಿಕಲ್ ಇರತಕ್ಕಂತಹ ಒಂದು ಸೊಲ್ಯೂಷನನ್ನು ಕೊಟ್ಟು ಕೇಸ್ ಸ್ಟಡೀಸಲ್ಲಿ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ. ಓಕೆ, ಮುಂದಿನ ತರಗತಿಯೊಂದಿಗೆ ಭೇಟಿ ಆಗ್ತೀನಿ.